ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡಿದ್ರೇ ಒಂಥರ ನೆಮ್ಮದಿ ಖುಷಿ ಅಂತಲೇ ಹೇಳ್ಬೋದು. ನನಗೆ ಶುಕ್ರವಾರ ಬಂತು ಅಂದರೆ ಒಂಥರ ಹಬ್ಬ ಥರ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ಅವತ್ತು ಪೂರ್ತಿಯಾಗಿ ನಾನು ಹೂವುಗಳನ್ನ ಜಾಸ್ತಿ ಹಾಕ್ಕೊಂಡು ಮನೆಯಲ್ಲಿ ದೀಪ ಹಚ್ಚುತ್ತೇನೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ. ನನಗಂತೂ ಒಂಥರ ಸಮಾಧಾನ ಕೂಡ ಆಗ್ತಾ ಇರುತ್ತೆ. ಎಷ್ಟೇ ಬೇಜಾರಾಗಿದ್ರೂ ಕೂಡ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಿದ ತಕ್ಷಣ ನಮಗೆ ಬೇಜಾರೆಲ್ಲ ಕೂಡ ಕಳೆದೋಗ್ಬಿಡುತ್ತೆ. ಅಷ್ಟು ನೆಮ್ಮದಿ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ನಾನು ಪೂಜೆ ಮಾಡೋ ತಕ್ಕಲ್ಲೂ ಏನು ಕೂಡ ಊಟನೂ ಮಾಡೋದಿಲ್ಲ. ನಾನು ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ, ನಾನು ಹಸ್ಕೊಂಡು ಹಂಗೇನೆ ಪೂಜೆನ ಮಾಡ್ಕೊತೀನಿ. ಒಂದೊಂದು ದಿವಸ ಬೇಗ ಆಗ್ಬಿಡುತ್ತೆ, ಒಂದೊಂದು ಸತಿ ಮಕ್ಕಳಿರೋ ಕಾರಣ, ಸಣ್ಣ ಮಕ್ಕಳಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದ್ರಿಂದ ಸ್ವಲ್ಪ ಕೂಡ ಲೇಟ್ ಆಗುತ್ತೆ. ಬೆಳಗ್ಗೆನೇ ಎದ್ದು ಇವತ್ತು ಯೋಗ ಡೇ ಇದ್ದಿದ್ದರಿಂದ ಮಕ್ಕಳಿಗೆ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಅವ್ರು 6 ಗಂಟೆಗೆಲ್ಲ ಹೋಗಬೇಕಾಯಿತು ಅಂತ ತಿಂಡಿಂಗ್ ಕೂಡ ಮಾಡಿ ಅವ್ರಿಗೆ ಕಳಿಸಿದ್ದಾಗಿತ್ತು. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ನಾನು ಎಲ್ಲನ ಕ್ಲೀನ್ ಮಾಡ್ಕೊಬೇಕಂತ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸೊಪ್ಪು ಬೇರೆ ತಂದಿದ್ದೆ, ಹಾಗೆ ಮೊಸೊಪ್ಪು ಸಾಂಬಾರು ಬೇರೆ ಮಾಡ್ಕೊಬೇಕಾಯಿತು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಮೊಸೊಪ್ಪಿನ ಸೊಪ್ಪು ಹಾಗೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಬದನೆಕಾಯಿನ ಕೂಡ ಸೇರಿಸ್ಕೊಂಡು ಇಲ್ಲಿ ಹಾಗೆ ಕುಕ್ಕರಲ್ಲಿ ನಾನು ಆಲ್ಮೋಸ್ಟ್ ತುಂಬಾ ಕಡಿಮೆ ಮಾಡೋವಂಥದ್ದು ಕುಕ್ಕರಲ್ಲಿ. ಹಾಗೆ ನನಗೆ ತುಂಬ ಇಷ್ಟ ಆಗಲ್ಲ ಕುಕ್ಕರಲ್ಲಿ ಮಾಡೋವಂಥದ್ದು. ಇವತ್ತು ತುಂಬ ಲೇಟ್ ಆಗಿದ್ದ ಕಾರಣ ನಾನು ಕುಕ್ಕರ್ನಲ್ಲೇ ಅಡುಗೆನ ಮಾಡ್ಕೊಬೇಕಾಯಿತು. ಹಾಗೆ ಇದನ್ನೆಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಹೀಗೆ ಮಸ್ಕೊಬೇಕಾಗತ್ತೆ. ಈ ಥರ ಮಸ್ಕೊಂಡು ಚೆನ್ನಾಗಿ ಬೇಯಿಸಿರ್ತೀವಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದರಲ್ಲಿ 2-3 ಥರ ಮೊಸೊಪ್ಪು ಸಾಂಬಾರನ್ನ ಮಾಡ್ಬೋದು. ಈ ಥರ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದಕ್ಕೆ ನಾನು ಏನೂ ಹಾಕೋದಿಲ್ಲ, ಬರೀ ಇಷ್ಟೇ ಹಾಕಿ ಅದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಶಿನದ ಪುಡಿ ಹಾಕಿ ಸಾಂಬಾರನ್ನ ಮಾಡ್ಕೊಳ್ಳೋದು ಸೂಪರಾಗಿರುತ್ತೆ. ಮುದ್ದೆಗೆ ತುಪ್ಪ ಹಾಕ್ಕೊಂಡು ಸೌತೆಕಾಯಿ 1-2 ಕ್ಯಾರೆಟ್ ಇಟ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿ ಸಾರು ಕೂಡ ರೆಡಿ ಆಗ್ತಾಯಿತ್ತು. ಹಾಗೆ ನಾನಿಲ್ಲಿ ಮುದ್ದೆನ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಮುದ್ದೆನ ಮಾಡ್ಕೊತೀನಿ. ಬಾಣಲಿನಲ್ಲಿ ನಾನು ಮುದ್ದೆನ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ನನಗೆ ನಿಂತ್ಕೊಂಡು ಬೇಗ ಎಷ್ಟು ಬೇಕಾದರೂ ಮುದ್ದೆನ ಬಾಣಲಿನಲ್ಲಿನೇ ಕೂಡ ಮಾಡ್ಕೊಂಬಿಡ್ತೀನಿ. ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಇಷ್ಟು ದಿವಸದಿಂದ ವಿಡಿಯೋ ಮಾಡ್ತಾಯಿದ್ನಲ್ವ, ಲಾಂಗ್ ವಿಡಿಯೋ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊತಾ ಇದ್ದೆ. ಆದರೆ ಈಗ ಗೊತ್ತಾಗ್ತಾ ಇರೋವಂಥದ್ದು ಶಾರ್ಟ್ ವಿಡಿಯೋ ಮಾಡಿದ್ರೇ ಬೇಗ ಸಬ್ಸ್ಕ್ರೈಬರ್ಸು ಆಗ್ತಾರೆ ಅಂತ ಈಗ ಗೊತ್ತಾಗ್ತಾ ಇದೆ ನನಗೆ. ಇನ್ಮೇಲೆ ಆದಷ್ಟು ಶಾರ್ಟಾಗಿ ವಿಡಿಯೋಗಳನ್ನ ಹಾಕಬೇಕು ಅಂತಲೇ ಅಂದ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲೇ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಇವಾಗ ನನಗೆ ಇಷ್ಟು ದಿವಸ ಅಷ್ಟು ಗೊತ್ತಾಗಲಿಲ್ಲ, ಯಾವ ಥರ ಹಾಕಬೇಕು ಅಂತ ಗೊತ್ತಾಗಲಿಲ್ಲ. ಲೆಂತಿ ವೀಡಿಯೋನ ಹಾಕಿ ಇದು ಮಾಡ್ಕೊತಾ ಇದ್ವಿ. ಇನ್ಮೇಲೆ ಹಾಕಬೇಕು ಅಂತಂದರೆ ಶಾರ್ಟ್ ವೀಡಿಯೋಗಳನ್ನ ಹಾಕಿ, ಈಗ ಟ್ರೆಂಡಿಂಗಲ್ಲಿ ಯಾವುದು ಸಾಂಗ್ ಇರುತ್ತೋ ಅಂಥದ್ದೇ ಸಾಂಗ್ನ ಹಾಕಿ ಮಾಡಿದ್ರೆ ತುಂಬಾ ವೈರಲ್ ಆಗುತ್ತೆ. ಹಾಗೆ ಈ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಕೂಡ ಆಗ್ತಾ ಇರ್ತಾರೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಕಡೆ ನನಗೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ನಿಮಗೆ ಒಂದು ಯಾರಾದ್ರು ಯೂಟ್ಯೂಬ್ ಮಾಡೋಂಗೆ ಇದ್ದರೆ ಒಂದು ಟಿಪ್ಸ್ ಅಂತಲೇ ಹೇಳ್ಕೊಳ್ಳಿ. ಈ ಥರ ಮಾಡಿದ್ರೆ ನಿಮಗೂ ಕೂಡ ಒಂದು ವರ್ಕೌಟ್ ಆಗುತ್ತೆ. ಹಾಗೆ ಅದರಲ್ಲಿ ವೈರಲ್ ಆಗಬೇಕು, ವೈರಲ್ ಆದರೆ ಮಾತ್ರ ನಿಮಗೂ ಕೂಡ ಇದಾಗೋದು. ಹಾಗೆ ನಾನಿಲ್ಲಿ ಬಾಣಲಿನಲ್ಲಿ ಮುದ್ದೆಗೂ ಕೂಡ ಇಟ್ಕೊತಾ ಇದ್ದೀನಿ. ನನಗೂ ಕೂಡ ಹೊಟ್ಟೆ ಹಸಿವಾಗಿದೆ, ನಾನು ಕೂಡ ಊಟ ಮಾಡ್ತೀನಿ. ನಿಮ್ಮ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.